ಆರಾಮಾಗಿರೋ. ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲ? ಹ್ಞೂ ಊಟ ಮಾಡೇನವ. ಊಟ ಮಾಡೇನಿ. ನಿಂದೆ? ನಂದು ಊಟ ಈಗ ಆತ್ಬೇ. ಎಷ್ಟು ನೆನಪಾದಿ ಗೊತ್ತನ. ಇವತ್ತು ನನ್ನ ಗಂಡ ಮಟನ್ ತೊಗೊಂಬಂದಿದ್ದ. ಮಸ್ತ್ ಮಟನ್ ಸಾರು ಮುದ್ದಿ ಎಲ್ಲ ಮಾಡಿದ್ದೆ. ಒಂದೊಂದು ತುತ್ತು ತಿನ್ನೋ ಹೊತ್ನಾಗೂ ನಿನ್ನ ನೆನಪಾತ್ ಗೊತ್ತನ್ಬೇ. ಅಯ್ಯೋ ನನ್ನ ಮಗಳೇ. ಹೌದನ? ಏನು ಮಾಡ್ತೀಯವ? ನನ್ನ ಹಣೆ ಬಾರನೇ ಸರಿ ಇಲ್ಲ. ಇಲ್ಲಿ ನಿಮ್ಮ ಅಣ್ಣ ಏನಾರ ಇಂಥವು ತೊಗೊಂಬ ಅಂದ್ರೆ ಸಾಕು, ಅವ ತರಕ್ಕೆ ರೆಡಿ ಇದ್ರು ಈಕೆ ಮಾಡಕ್ಕೆ ರೆಡಿ ಇರ್ತಾಳ ಇಲ್ಲ ಯಾರಿಗೆ ಗೊತ್ತು. ಅಯ್ಯೋ ಇಲ್ಲಿ ಅನ್ನ ಬೆಳೆಸಾರು ಉಂಡು ಸಾಕಾಗೈತೆ ನೋಡಿ ನನಗಂತೂ ಹೊತ್ತಾಗ. ನಾಲಿಗೆನ ಜಿಡ್ಡುಗಟ್ಟು ಹೋಗೈತಿ. ಏನು ನಮ್ಮ ಅತ್ತೆ ಮಾತಾಡಕತ್ತಾಳ ಅನ್ನ ಬೆಳೆಸಾರು ಅಂತೇಳಿ ಬಾಯಿ ಸೇದಾಕತ್ತಾಗ. ಅಲ್ಲ ಈಗೊಂದು 4 ದಿನ ಆತ ತಂದಿಲ್ಲ, ಅಷ್ಟಕ್ಕೆ ಹಿಂಗೆ ಅಂತಾಳಲಿಕ್ಕಿ. ಏನು ಹೇಳೋದು ಇದಕ್ಕಂತೀನಿ ನನಂಗಾರ. ಹೌದಾ? ಇಲ್ಲಿ ನಿನ್ನ ಹಳೆ ಈಗಂತೂ ವಾರದಾಗ 4 ಸಲ ತರಾಕತ್ತಾರ ಗೊತ್ತನ. ನಿಂದ ಹಲ್ಲು ಬಾಯಿ ನಾಲ್ಗಿ ಪುಣ್ಯ ಮಾಡೈತಿ. ಹೊಟ್ಟಿ ತಿನ್ನು ಮಗಳೇ. ತಿಂದು ಶರೀರನ ಗಟ್ಟಿ ಇಟ್ಕೋಬೇಕವ. ಸರಿ ಆತು ಅವ. ಮತ್ತೆ ರಾತ್ರಿ ನಿದ್ದೆ ಬರೋಬ್ಬರಿ ಆಗಾಕತ್ತತೆ ಇಲ್ಲ? ಚೊಚ್ಚ ಕಸ ಗಿಸ ಹೊಡೆದೆಲ್ಲ ಹಾಸ್ಕೊಡ್ತಾರಿಲ್ಲ? ಅಡ್ಡಿ ಇಲ್ಲ. ಮೊನ್ನೆ ಕಸ ಹೊಡೆದು ಹಾಸ್ಕೊಟ್ಟಾಳ. ಅದು ಏನಾರು ಚೆಲ್ಲಿದ್ವೋ ಏನೋ ಹುಡುಗರು ಗೊತ್ತಿಲ್ಲ. ಬೆಳತ್ತಾನ ಇರಿಬಿ ತಿಂದು ಮುಗಿಸಿಬಿಟ್ಟು ನೋಡತ್ತಾಗ. ಅಯ್ಯೋ ಮನಿಗೆ ಗೊತ್ತಿಲ್ಲ ಯವ್ವ. ಒದ್ದಾಡದ. ಹೌದನ್ಬೇ. ಹುಷಾರ್ ಬೇವಾ ಹುಷಾರಿ. ಏನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೋ. ವಯಸ್ಸಾದ್ಮೇಲೆ ಭಾರಿ ಕಷ್ಟ. ನಿನ್ಗೇನಾರ ಬೇಕಂದ್ರೆ ಅಣ್ಣಗೆ ಹೇಳು ನೀನು. ನಾ ಫೋನ್ ಹಚ್ಚಿ ಹೇಳ್ತೇನೆ ತಗೋ. ಮಟನ್ ಚಿಕನ್ ಅವಾಗ ತಂದು ಕೊಡಪ್ಪ. ಯಾಕೆ ಏನು ಎಷ್ಟು ದಿನ ಇರಕ್ಕೆ ಆಕೆ ತಿಂದುಂಡು ಗಟ್ಟಿ ಇರಲಿ ಅಂತ ಹೇಳ್ತೇನೆ ತಗೋ. ಹೇಳವ ಹೇಳು ನಿಮ್ಮ ಅಣ್ಣಗೆ ಹೇಳು. ಆಮೇಲೆ ಬಾಯಿ ಯಾಕದು ಹೋಗಬೇಡ. ಮತ್ತು ಅದೇನೇ ಹಿಡ್ಕೊಂಡು ನಿಂದಿರ್ತಾರೆ ಇವ್ರು. ಅಷ್ಟೇ ಸಂಕ್ಷಿಪ್ತ ಏನು ತಂದಿದ್ದೆಪ್ಪ ಏನು ತಿಂದ್ಲಂತ ಇಷ್ಟೇ ಕೇಳು. ಆಯಿತು. ಸರಿ ಇಡ್ಲಾ. ನಿನ್ನ ಗಂಡು ಬರೋ ಹೊತ್ತಾತನ ಕೆಲಸ ಮಾಡ್ಕೊ. ಇಡ್ತೇನೆ. ಏ ಗಿರ್ಜಿ. ಸೊರುವಾತು ಕರ್ದ್ಲೀಗ. ಅಯ್ಯೋ ಹಾಳಾದತ್ತಾಗ. ಹೇಳ್ರಿ ಅತ್ತಿಯರ. ನೋಡ್ದೇನ ನನ್ನ ಮಗಳು ಫೋನ್ ಮಾಡಿದ್ಲಿ ಈಗ. ನಾ ಫೋನ್ ಹಚ್ಚಿ ಎಷ್ಟು ವಿಚಾರಿಸ್ಕೊಂಡ್ಲು ಗೊತ್ತಾ. ಅಯ್ಯೋ ಅವ ಒಂದು ಗಂಡೇನ ಮಟನ್ ತಂದಿದ್ನಂತೆ. ಚಿಕನು ಮಟನು ಇದು ಮಟನ್ ತಂದಿದ್ನಂತೆ. ಒಂದೊಂದು ತುತ್ತು ತಿನ್ನೋ ಹೊತ್ನಾಗೂ ನಿನ್ನ ನೆನಪಾದಿ ಬೇವ ಅಂತ ಹೇಳಿದ್ಲು. ಹೌದಾ? ಮತ್ತೆ ಅಲ್ಲಿಂದ ಬರೋ ಹೊತ್ನಾಗ ಮೊನ್ನೆ ರೊಟ್ಟಿ ಉದುರು ಪಲ್ಯ ಮಾಡ್ಕೊಂಡು ಬರೋ ಬದ್ಲಿ ಬಡ ಅಲ್ಲಿಂದ ಬರ್ತಾ ಒಂದು 2-3 kg ಮಸ್ತಾಗಿ ಮಟನ್ ಸಾರು ಗ್ರೇವಿ ಡ್ರೈ ಎಲ್ಲ ಮಾಡ್ಕೊಂಬಂದು ಕೊಡ್ಬೋದಿತ್ತ ನಿಮ್ಗೆ. ಬರೀ ಅಲ್ಲೇ ನೆನ್ಸ್ಕೊಂಡು ತಿಂದ್ರೆ ಅದಕ್ಕೆ ಬಂತದು. ಇಲ್ಲೇ ಮಾಡ್ಕೊಂಬಂದು ಕೊಡ್ಬೇಕು ಬೇಡ. ಬರೀ ಮಾತಷ್ಟೇ. ಬಾಯ್ ಮುಚ್ಚಲೆ. ಹೇಳಕತ್ಲಿಕ್ಕೆ ಬರೀ ಮಾತಷ್ಟೇ ಅಂತ. ನಿಂದೇನ ನಿನಗೇನು ಗೊತ್ತೈತಿ? ಸುಮ್ಮನಿರು. ಪಾಪ ನನ್ನ ಮಗಳು ಏನು ತಿಂದು ಏನು ಉಂಡು ಏನು ಬಿಟ್ಟು ಅಂತೇಳಿ ಹೆಂಗೆ ಟೈಮ್ ವಿಚಾರಿಸ್ಕೊಂತಾಳ ಗೊತ್ತನ. ನೀನು ಅದಿ ಏ ಥರ ಏನಾರ ಬೇಕಂದ್ರೆ ಅತ್ತಿಯರ ಅಂತ ಕೇಳಿ ಏನ? ಅಯ್ಯ ನಿಮ್ಮ ಮಗಳು ನಿಮ್ಮನ್ನು ವಿಚಾರಿಸ್ತಾಳ, ನಾನು ನಮ್ಮವನ್ನ ವಿಚಾರಿಸ್ತೀನಿ. ಆಮೇಲೆ ಅತ್ತಿಯರ ದೂರದಾಗಿದ್ದು ತಿಂದೆ ಉಂಡೆ ಮಕ್ಕೊಂಡೆ ಎದ್ದೆ ನಿಂತೆ ಕುಂತೆ ಏನು ಮಾಡಾಕತ್ತಿ ಆರಾಮಿರು ಅಂತೇಳಿ ಅನ್ನ ಬದ್ಲಿ ಅನ್ನ ಅಂತ ಮಗಳ ಮ್ಯಾಗ ಅಷ್ಟು ಪ್ರೀತಿ ತೋರಿಸ್ತೀರಿ. ಅದ್ರ ಬದ್ಲಿ ನಿಮ್ಮ ಜೊತೆಗೆ ಇದ್ದು 3 ಹೊತ್ತು ನಿಮ್ಮ ಯೋಗಕ್ಷೇಮ ನೋಡಿಕೊಂಡು ನಿಮಗೆ ಅಡುಗೆ ಮಾಡಿ ಹಾಕಿ ನೀವು ಉಣ್ಣು ಹೊತ್ನಾಗ ನಿಮ್ಗೆ ನಿಂತು ಕೂಳು ಬಡಿಸಿ ಮಾಡಿ ನೀವು ಮನಗು ಹೊತ್ನಾಗ ಕಸ ಹೊಡೆದು ಒರೆಸಿ ಹಾಸಿಕೊಟ್ಟು ಮತ್ತು ಬೆಳಗ್ಗೆ ಹೇಳತ್ಲೆ ನಿಮಗೆ ಚಾದಿಂದ ಹಿಡಿದು ರಾತ್ರಿ ಮಕ್ಕಳ ಬಿಸಿನೀರ್ವರೆಗೂ ಕೊಡ್ತೈತೆ. ನಿಮ್ಗೆ ಒಂದು ಚರಿಗೆ ನೀರು ತುಂಬಿಡ ಮಟ ಜೊತೆಗಿರೋ ನನ್ನ ಮ್ಯಾಗ ತೋರಿಸ್ರಿ. ಎತ್ತೀರ ಅಷ್ಟು ಪ್ರೀತಿನ. ದೂರದಾಗಿರೋ ಮಗಳ ಬಗ್ಗೆ ಅದು ದೂರದಾಗಿದ್ದು ವಿಚಾರಿಸೋ ಮಕ್ಕಳ ಬಗ್ಗೆ ತೋರಿಸ್ತೀರಿ ನೀವು. ನಾವು ಸ್ವಸ್ಥರ ಜೊತೆಗೆ ಇರ್ತೀವಿ. ನಮ್ಮ ಮೇಲೆ ಬರಲ್ಲಲ್ಲ ನಿಮಗೆ ಅಷ್ಟು ಪ್ರೀತಿ. ಬರೇ ಇಂಥವ ನೀನು. ಹೋಗ್ಲಿ ಬಿಡು. ಏನು ಹೋಗ್ಲಿ ಬಿಡು? ಒಂದು ವಾರದಿಂದ ಅಲ್ಲ ಬರೇ ಬೇಳೆ ಸಾರು ಉಂಡು 4 ಜಿಡ್ಗಟ್ಟೈತಿ ಅಂತ ಹೇಳತ್ತಿದ್ರಲ್ಲ ಮಗಳ ಮುಂದೆ. ನಾನು ಬೇರೆ ಬೇಳೆ ಸಾರು ಮಾಡಿ ನಾನು ಕತಿ ನಿಮ್ದೊಂದು ತಗ. ಹೋಗ್ಲಿ ಬಿಡು ಯವ್ವ ತಗ. ಮಾತಾಡಿ ಸುಖ ಇಲ್ಲ. ಹೋಲ ತಗಿವ ಎಲ್ಲೋಗ್ಯಾನ? ಇವರು ಎಲ್ಲೋ ಹೊರಗೆ ಹೋಗ್ಯಾರ ಬರ್ತಾರೆ. ಈಗೆಲ್ಲೋಕಾರ ಮನೆಯಾಗಿರ್ತಾರೆ. ಆಟೋಕ್ಕದೇನೋ ಸಿಲಿಂಡ್ರನ್ನ ಗ್ಯಾಸ್ ಅದು ಏನೋ ಸಿಗೋಲ್ತಂತಲ್ಲ ದುಡಿಯಾಕದಕ್ಕೆ ಬಿಡ್ಯಾಕ ಸಿಗೋಲ್ತು. ಏನಿಲ್ಲ ಎತ್ತಿಲ್ದ ಮನ್ಯಾಗ ಕುಂದ್ರದಾಗೈತೆ ನನ್ನ ಬಾಳೆ ಸಾಕಾಗೈತಿ ಅನ್ನಕತ್ತಿದ್ರಲ್ಲ. ಆದರೂ ಇದು ಏನು ಬಿಡಯವ ಯುದ್ಧ ಹಾಕ್ಕೊಂತ ಆತಾಗ ಏನು ನಿಲ್ಲವಲ್ತಲ್ಲಿದೆ ಅಂತ ನನಗೂ ಅದೇ ಚಿಂತೆ. ಕಟ್ಟಿಗೆ ಆರ್ಸಕ್ಕೆ ಹೋಗ್ಬೇಕು ಗುಡ್ಡಕ್ಕೆ. ಇವ್ರು ಬಂದ್ರಂದ್ರೆ ಹೇಳ್ಬೇಕಂತ ಮಾಡೇನಿ. ಅವ ಏನ್ಲ ಅವ ಚೋಟ ಹೊಡೆದ. ಅಯ್ಯ ಭಡನ್ ಹೆಚ್ಚಾತ್ ಬಿಡ. ಅವ್ಗೆ ಮುಕ್ಕಳಾಗ ಹಲ್ಲು ಬಂದಾವ ಅಂತಾನ. ಯಾವಾಗ ನೋಡಿದ್ರು ಹುಡುಗನ್ ಪಟ ಹೊಡ್ಕೊಂತಾಗ ನೀ ಹೋಗ್ಬೇಡವನಂತಿಲ್ಲ ಅಂತ ಎಸಲ ಹೇಳಿ ನಿನಗೆ. ಯವ್ವ ನಾವು ಹೋಗಿಲ್ಲವ. ನಾನು ಪ್ರಭು ಕೃಷ್ಣ ಆಮ್ಯಾಗ ಇವ ಮೂಲಿಮನಿ ರಾಮ್ಯ ಒಟ್ಟರು ಸೇರಿ ಆಡಾತಿದ್ವಿ ನಾವು. ಅವಾಗ ಇವನ ಬಂದು ಜಗಳ ತೆಗೆದಿದ್ದು ಗೊತ್ತೇನ. ನಾನು ಬರ್ತೇನೆ ಕರ್ಕೊರ್ಲೆ ಅಂದ. ನೀ ಬ್ಯಾಡಪ್ಪ ಬರೇ ಜಗಳ ಮಾಡ್ತಿ ಅಂತ ಅಂದ್ವಿ. ಅಂದ್ರು ಹೇಳಿದ್ರು ಮತ್ತು ಬಂದ ನಮ್ಗ ಓಡೋಣ ಗೋಲಿ ಗುಂಡ ಓಸು ಕಸ್ಕೊಂಡು ಹೋಗ್ಯಾನ. ನಂಗೆ ಬೇಕೀಗ ಮಕ್ಕದವ್ರಿಗೆ ಇವನ್ ಏನು ಮಾಡ್ಲಿ ಅಂತೀನಿ ನಾನು ಅತ್ತಾಗ. ಮಾಡ್ತಾನೆ ತಡಿ. ಇವು ಹಿಂಗೆ ಬಿಟ್ರೆ ಹೊಂದಾಣಿಕೆ ಆಗೋದಿಲ್ಲಿದೆ. ಅತ್ತೇರ ಬಂತೇಳಿ ಅವಂದು ಭಾಳ ಆಗೈತೆ. ಅವ್ರವ್ಗೆ ಎಷ್ಟು ಹೇಳಿದ್ರು ಅವ್ರವ್ನು ಕೇಳೋದಲ್ಲ ಮಾಡೋದಲ್ಲ. ಒಂದು ಈಟು ಹುಡುಗರ್ನ ಎಲ್ಲಿ ಬಿದ್ದಲ್ಲಿ ಬಂದು ಹೊಡ್ತಿತ್ತ ಹುಡುಗ. ಏನು ಕಲ್ಲೇ ಹೊಡೆದ್ನ ಕೈಲೇ ಹೊಡೆದ್ನ ಅಲ್ಲ ಬಡಿಗೆ ಬಿದ್ದಿತ್ತ. ಅದನ್ನ ತೊಗೊಂಡು ಕುಂಡಿ ಇಕ್ಕರ್ಸಿ ಬಿಟ್ಟ. ಕುಂಡಿ ಎಲ್ಲ ನೋವಾಗತ್ತತೆ. ಊರ್ ಭಾಡ್ಯ ನೀನು ಮಂದಿ ಕಡೆ ಹೊಡಾಡ್ಸ್ಕೊಂಡು ಬರ್ತೀಯಲ್ಲ ವಾಪಸ್ ಕೈ ಐತಿಲ್ಲ ಇಕ್ಕರ್ಸ್ಬೇಕು ಬೇಸಿಗೆ.
ಇನ್ನೇನು ಏನಾರು ಹೊಡ್ಸ್ಕೊಂಡು ಬಂದಿ ಆಯ್ತು ನಿನಗೆ. ಯಾವ ಊರು ಭಾಡ್ಯ ನಡಿ ಆತೀಗ. ಊರ್ ಮಧ್ಯಾಹ್ನ ಮಟ ಇನ್ನಲ್ಲಿ ಜಗಳ ಮಾಡ್ಕೊತ ನಿಂತು ಮತ್ತು ಬಂದು ಅನ್ನ ಸಾರ ಕುದಿಸಿ ತಿನ್ನಿಸ್ತಾಳೆ. ಯವ್ವಾ ರೊಟ್ಟಿ ಅನ್ನ ಸಾರು ಕುದಿಸಿ ತಿನ್ನಿಸ್ತಾಳ. ಸಾಕಾಗೈತೆ ನನಗಂತರು. ನಾ ಹಂಗಾರೆ ಇವತ್ತು ಸಂಜಿಕರ ಏನಾರು ತರ್ತಾನ ಅಂತ ಕೇಳಾಕತ್ತಿದ್ದೆ. ಬರೇ ಇದೆ ಈ ಬಾಡ್ಯಾಗಳದ್ದು ಕೇಳೋದತ್ತಾಗ. ಹೊಕ್ಕವು ಆಡ್ತಾವು ಹೊಡೆದಾಡ್ತಾವು ಬರ್ತಾವೆ. ಮಕ್ಳು ಹಂಗಾವು ಹೊಡೆದಾಡ್ತಾವು ಇನ್ನೊಟ್ಟತ್ತಿ ಕೂಡಿ ಆಡ್ತಾವೆ. ಇವು ದೊಡ್ಡವ್ರು ಹೋಗಿ ಇವು ಮಕ್ಕ ಕೆಡಿಸ್ಕೊಳ್ಳೋದಷ್ಟೇ. ತಗ ಏನು ಹೇಳೋದು ಇವಕ್ಕ ತಗ ಹೋಗ್ಯಾಳ ಹೊಕ್ಕೋಗಳಕ್ಕೆ ಬಿಡು. ಏನು ಮಾಡ್ಬೇಕು ಬರಲಿ ಅವ್ನು ಬಾಡ್ಯ ಬರಲಿ. ನನಗಂತೂ ಸುಮ್ಮ ಮಗಳ ಮನೆಗಾರ ಹೋಲೇನ ಅಂತ. ವಾರಕ್ಕೆ 3-4 ಸಲ ತರ್ತಾನಂತ. ಸಾಕಾಗೈತೆ ನನಗೂ ಅತ್ತಾಗ. ಗ್ಯಾಸ್ ಇಲ್ಲ ಅನ್ನೋದು ಅದನ್ನು ಮಾಡೋದು, ರೊಕ್ಕ ಇಲ್ಲ ಅನ್ನೋದು ಇದನ್ನು ಮಾಡೋದು. ನಂದು 2,000 ರೂಪಾಯಿ ಬರ್ತಿತ್ತು. ಅದು ಈ ಸುಡುಗಾಡಿ ಆಡಿಸಿ 2 ತಿಂಗಳಾಯ್ತು ರೊಕ್ಕನ ಬಂದಿಲ್ಲ. ಏನಾಗೈತೆ ಅಂತ ಗೊತ್ತಾಗೋಲ್ತಲ್ಲ. ನನಗನ್ಸತಿ ರೊಕ್ಕ ಬಂದತಿ ಈ ಬೆಂಟ್ಲಿ ತಗ್ಗಿಗೊಂಡಾಳನ ಅಂತ. ಅಣ್ಣ ಇಲ್ಲೇ ಬಾ ಇಲ್ಲೇ ಬಾ. ಅಲ್ಲಕ್ಕ ಅವ್ರು ತಗೊಂತಾರ. ಅಯ್ಯ ಪುಣ್ಯಾತ್ಮ ನೋಡಿನ್ ತಗೊಂತಾರ ಬಿಡ್ತಾರ. ನಿನಗೊಂದು 4 ಕಾಸು ವ್ಯಾಪಾರ ಆಕತಿ. ನಾನು ಒಬ್ಬಕ್ಕೆ ನೋಡಕ್ ಬೇಜಾರಲ್ಲ ಅದಕ್ಕೆ ಇಲ್ಲಿ ಮಟ ಕರೆದಿದ್ದೆ. ಬಾ ತಗೊಂತಾರ ಬಾ. ನಮ್ಮರಾಗ ಯಾರು ಪ್ಯಾಟಿಗೆ ಹೋಗೋರಿಲ್ಲ, ಎಲ್ಲರೂ ಇಲ್ಲೇ ಬಂದಲ್ಲೇ ತಗೊಳದ್ ಬಾಳ. ನೀ ಏನ್ ತಲೆ ಕೆಡಿಸ್ಕೋಬೇಡ ತಗೊಂತಾರ ಬಾ. ಆತಕ ಬಂದೆ. ಅಂತಕ ದೌಡ್ ಬಾ ಇಲ್ಲಿ ಹೊರಗೆ. ಲಂಗ ಮಾರಕ್ ಬಂದಾರ. ಬಂದೆ ಪರಕ ಬಂದೆ. ಲಂಗ ಮಾರಕ್ ಬಂದಾರನ. ಇವ ಬೇಷ ತಗೋರ. ಇವ ಲಂಗ ಹರ ಚಿನ್ನ ಚಿದ್ರೆಗೆ ಅವನ್ನೇ ಹಾಕೊಂಡು ಅಡ್ಡಾಡೋದಾಗೈತಿ. ಕುಂತು ಎದ್ದೇಳಕತ್ತಾಗೊಮ್ಮೆ ಚರ್ರ ಅಂತಾವ್ ಗೊತ್ತನ. ಲಡ್ಡಾಗ್ಯಾವ. ನಾ 2 ವರ್ಷ 3 ವರ್ಷ ಆತು ಒಂದೊಂದು ಜೋಡಿ ಲಂಗ ತಗೊಂಡು. ನಾನಂಗಾರ ಈಗ ಒಮ್ಮೆ ತಗೋಬೇಕು ಅನ್ಕೊಳ್ಳೋದು ಬಿಡೋದು ಇದೇ ಆಗೈತಿ. ಬಂದು ನೋಡಲ್ಲಿ ಅಣ್ಣ ಬರ್ರಿ. ಯಾರು ಇವ್ರು ನೋಡ್ತಾರಂತ ಲಂಗನ? ಯಾರು ಪಾತಿ ಪಾತಿ? ಇಲ್ಲ ಬಾ ಇಲ್ಲೇ ಒಮ್ಮೆ ಒಂದ ಕಡೆ ಹಾಕ್ಸನ್ ಬಾ. ನೀ ಒಂದ್ ಕಡೆ ನೋಡೋದು ನಾ ಒಂದ್ ಕಡೆ ನೋಡೋದನ ಬಾ. ಸೀರೆಗೆ ಹಾಕೊಳ್ಳೋ ಲಂಗ ಏಪ್ಪ ಇಲ್ಲಿ ಬಂದಿ ನೋಡ್ರಾತಿಯಲ್ಲ. ಬಿದ್ದರು ಬರ್ತಾರಕ್ಕ. ಎಲ್ಲಿ ಒಳ್ಳೆ ತಗ್ತ ತೋರ್ಸೋದು. 1-8 ಮಂದಿ ನೀವು ಹಿಂಗೆ ಕೂಡ ನೋಡಕತ್ತ ಚಲೋ ಆತ್. ನಮಗೂ ವ್ಯಾಪಾರ ಆಕತಿ. ಅದ್ರಾಗ ಒಂದು 4 ಮಂದಿರ ತಗೊಂತಾರ. 8 ಮಂದಿ ನೋಡಿದ್ರೆ 8 ಮಂದಿ ತಗೊಂತಾರ ಅಂತ ಮಾಡಿರೇನ. ಈಗ ನೀವು 3 ಮಂದಿಗೆ ತಗೊಳ್ಳೋದು ಯಾರ ಬಿಡೋರು ಯಾರ. ಅದಕ್ಕೆ ಇನ್ನೊಂದು 4 ಮಂದಿ ಕೂಡ್ಲಿ ಅಂತ ಕರೀಲಕ್ಕ. ಇನ್ನೊಂದು 4 ಮಂದಿ ಕರ್ರಿ. ಅವ್ವ ದೇವ್ರ ಅಲ್ಪ ನನ್ನೇನ್ ಸಂಯುಕ್ತ ಕರ್ನಾಟಕ ಪೇಪರ್ ಅಂತ ಮಾಡಿ ಏನ ಮಂದಿ ಕರ್ದು ಕೂಸಕ ಕರಿಬೇಕ ಕರಿ ತಾಡಿ. ರೇಣವ ಯಾ ರೇಣವ ಸೀರೆ ಇದು ಸೀರೆ ಹಾಕೊಳ್ಳೋ ಲಂಗ ಬಂದವ ಬಾ. ಆಕಿ ಈಗಿನ ಕರ್ಕೊಂಡ್ ಬಂದ್ಬಿಡು ಜೈನ. ಹೌದಾ ಬೇಸತ್ತಡಿ ತಗೊಳ್ಳೋದ ಬಿಡದ ಒಟ್ಟು ನೋಡೋದು. ಅಕ್ಕ ಒಂದ್ ಚಾಪಿ ಹಾಸ್ರಕ್ಕ. ಎಲ್ಲಾ ಲಂಗ ಗಲೀಜಕ್ಕವು ಅಂತಕ ಲಂಗ ತಂಬರ ಲಂಗ ಅಂತೇನೆ ಚಾಪಿ ತಂಬ. ಅವ್ವ ನೀ ಬೇಸದಿ ಹೇಳ ತಡೆಯಪ್ಪ ತಂದೆ. ಅಯ್ಯ ನನ್ ಸೊಸಿ ಒಗದಾಕೈತಿ ಚಾಪಿನ ಹಸಿ ಅಂಬ್ಲೇಗೈತಿ. ಅಯ್ಯ ಯಪ್ಪ ಒಗದಾಕ್ಯಾರಂತ ನಾವೇ ನೆಲಕ್ಕೆ ಮುಡ್ಸೋದಲ್ಲ ತಗೋ ತೆಗಿತೀವಿ. ಅಕ್ಕ ಹೋಗ್ಲಿ ಬಿಡು. ನಮ್ದೇ ಒಂದ್ ಸಣ್ಣ ತಾಡ್ಪಲ್ ಐತೆ ಅದನ್ನೇ ಹಾಸಿ ಇಡ್ತೀನಿ. ಬರ್ರಿ ಬರ್ರಿ. ನೀನೆಷ್ಟು ತಗೊಂತಿ ಲಂಗನ? ಯಾ ನನ್ನ ಕಡೆ ಅದಾವ ಲಂಗ ಮತ್ತೆ ಲಂಗ ತಗೊಳ್ಳಿ. ನಾನು ನೋಡಕ್ ಬಂದಿದ್ದಷ್ಟೇ. ನನ್ಗೇನ ಒಟ್ಟು ತಗೊಂತೇನೆ ಬಿಡ್ತೇನೆ. ಒಟ್ಟು ಆ ನೋಡೋದೊಂದು ಚಟ ನನಗೆ. ಒಟ್ಟು ನೋಡ್ಬೇಕು ಅದನ್ನ ನೋಡ್ಬೇಕಷ್ಟೇ. ನಾವು ಹೆಣ್ಮಕ್ಳು ಹಿಂಗೆ ಅಲ್ಲ ತಗೊಂತೇವೆ ಬಿಡ್ತೇವೆ. ಒಟ್ಟು ನೋಡ್ಬೇಕು ನಿಂತು ನೋಡ್ಬೇಕು ಒಟ್ಟು. ನನ್ನ ಗಂಡ ತೊಗೊಳಲ್ಲ ಅಂದ್ರೆ ಎದಕ್ಕೆ ಮುಡ್ತಿ, ತೊಗೊಂಡಲ್ಲ ಅಂದ್ರೆ ಎದಕ್ಕೆ ನೋಡಿ ಟೈಮ್ ವೇಸ್ಟ್ ಮಾಡ್ತಿ. ತೊಗೊಳೋದಾದ್ರೆ ನೋಡು, ಇಲ್ಲಾಂದ್ರೆ ನೋಡಕೋಬೇಡ ಕಣ್ಣಂಗೆ ನಡಿ ಅಂತ. ಗಂಡ್ಮಕ್ಳು ಹಂಗ ತಾವು ತೊಗೊಳೋರಿಗೆ ಬಿಡೋದಿಲ್ಲ, ತಾವು ನೋಡಲ್ಲ ನೋಡಕ್ಕೂ ಬಿಡೋದಿಲ್ಲ. ಹಂಗಾವು ಕಿಕ್ಕಿ ಅದಾಳಲ್ಲ ಯಾರೇವ ಸುಡ್ಗಾಡತ್ತಾಗ ನಾಗವ ಅದಾಳನ ಅಲ್ಲಿ ಮನೆ ಕಡೆ. ಆಗವನ ಇಲ್ಲ ಮನೆ ಕಡೆ ಯಾಕ ಹೇಳ್ತೀನಿ. ನನ್ನ ಮಗ್ಗ ಹೊಡಿಬೇಡ ಹಂಗೆ ಪಟ 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 ಅಂತೇಳಿ ಆ ಹುಡುಗ ಮತ್ತು ಅಂತ ಕೆಲಸನ ಮಾಡ್ತೈತಿ. ಆಕಿ ಏನು ಕೇಳೋದಿಲ್ಲ ನವ ಅಂತನ್ನ ಅತ್ತಾಗ ಏನಾಗ ಬರೇ ಮಂದಿ ಹುಡುಗರು ಹೊಡಿದ್ರಾಗ ಆತತ ಹುಡುಗ. ನಾಗವನ್ ಮಗನ ಗನ ಉಡಾಳೈತ್ ಬಿಡವ. ಇದು ಬರೇ ಮಂದಿ ಪಡ ಪಡ ಹೊಡಿದು ಮಾಡೋದು ಬರೇ ಅಡ್ಮಿಟ್ ಕೆಲಸನ ಅದ್ರದಂತರು. ಪಟ ಪಟ ಹೊಡ್ಕೊತ ನಿಂತು ಬಿಡ್ತೈತಿ. ನೀನಲ್ಲ ಮೊನ್ನೆ ಆಕಿ ಹನಿಮೀನು ಜಗಳ ಮಾಡ್ಯಾಳ. ಆಕಿ ಕೂಟ ಆಕಿ ಮಗಳಿಗೆ ಹೊಡೆದತ್ ನೋಡಿ ಹೋಗಿ ಊರು ಬಾಡೆ ಬರೀ ಇಂಥವ. ಹಂಗಾಗಿ ತಲೆನ ಕೆಟ್ಟೋಕತ್ತಾಗ ಬರ್ಲಿಕ್ಕೆ ಹೊಲ್ದಿಂತ್ರ ಇವತ್ತು ಬೇಷ ಕರಿನ ಹರಿತೀನಿ ಆಕಿನ. ಯಾಕೆ ಹರಿಯವಂತಿ ಲಂಗ ಬಂದ ನೋಡು. ಅಕ್ಕ ಇದು 7 ತುಂಡಿನ ಲಂಗ. ನಿಮಗೆ ಎಷ್ಟು ತುಂಡಿನ ಲಂಗ ಬೇಕು? ಹಂಗ ಈಗೊಂದು ಮದುವೆ ಐತಪ್ಪ ನಮ್ಮನೆ. ನನಗೊಂದು 2 ಬೇಕು. ನನ್ನ ಸೊಸಿಗೊಂದು 2 ಬೇಕನ್ನ ಕೇಳ್ಬೇಕು. ಕರೆದು ಕೇಳು. ಸುಮ್ಮನಿರಲಿಪ್ಪ ನಾ ಕರೆದು ಕೇಳೋದು ನಾ ಒಂದು ಮಾತಾಡೋದು ಆಯ್ಕೊಂದು ಮಾತಾಡೋದು ನನ್ನ ತಲೆ ಕೆಟ್ಟ ರೋಷ ಹೋಗ್ತತ್ತಾಗ. ನಾ ಮಾತಾಡೋದಲ್ಲ ಸುಮ್ಮನಿರ. ಆಕಿಗೂ 1 2 ನಾನೇ ತೊಗೊಂಡ್ಬಿಡ್ತೀನಿ. ಬೇಕಾದ್ರೆ ತಗೊಳ್ಳಿ ಬೇಡಾರೆ ಬಿಡ್ಲಿ. ಹಂಗೆ ಮಾಡು. ನನ್ಗೆ ನೋಡಪ್ಪ ದೊಡ್ಡದು ಇದ್ರ ಗತೆ ಬರ್ತಾವಲ್ಲವು ಶಾಂತಕ. ನಿನ್ ಲಂಗನ ನೋಡೇನಿ ಏನವ ತಾಡ್ಪಲ್ ಇದ್ದಂಗೆ ತಗೋದು. ಎಂತ ದೊಡ್ಡ ಇರ್ತಾವ ಕೈಯಾಗಿ ಯಮ ಒಜ್ಜಿ. ತಳ ಗಗ್ರಿ ಕಟ್ಟಿರ್ತಾರಲ್ಲ ಕೆಟ್ಟು ದಪ್ಪಗೆ ಅಂತ ಲಂಗ ಹೋದಲ್ಲಿ ನೀ ತಗೊಳ್ಳೋದು ಅಂತವಿಲ್ಲಲ್ಲಮ್ಮ. ಈಗೆಲ್ಲ ಅವೆಲ್ಲ ಓಲ್ಡ್ ಫ್ಯಾಷನ್ ಆತ. ಈಗ ಅವನ್ನೆಲ್ಲ ಭಾಳ ಯಾರು ಹಾಕೊಳ್ಳಲ್ಲ. ಯಾರೋ ಅಮ್ಗಳು ಎಲ್ಲೇ ಒಬ್ರು ಕೇಳ್ತಾರ. ಅವನ್ನ ನಾ ತಂದಿರವೆಲ್ಲ 8 ತುಂಡಿಂದು 7 ತುಂಡಿನ ಲಂಗ 6 ತುಂಡಿನ ಲಂಗ ಹಿಂಗ. ಹೌದಾ ಕೊಡಪ್ಪ ಅವೇ 8 ತುಂಡಿನ ಲಂಗನೇ ಕೊಡು. ನನಗೂ 2 ಬೇಕಾಗಿತ್ತು. ಮೊನ್ನೆ ಬಿಳೆ ಸೀರೆ ತಗೊಂಡಿದ್ದೆ ಒಂದು. ಅದು ಇದು ಅದೇ ಈ ಕೈ ಅಂತದ ಅಂತಾರಲ್ಲೇವ ತಗದು ಕೇರಳ ಸೀರೆ ಅಂತೇಳಿ ಅದನ್ನ ತಗೊಂಡಿದ್ದೆ. ಅದ್ರೊಳಗೆ ಹಾಕೊಳಕ್ ಬೇಕಾಗಿತ್ತು. ಹೆಂಗಣ ಲಂಗ ನೋಡ್ಬೇ ಇದು 8 ತುಂಡಿನ ಲಂಗ 180.
7 ತುಂಡಿನ ಲಂಗ 160. ಇನ್ನ ಇದೈತಲ್ಲ ಯಾವ್ದದು 6 ತುಂಡಿನ ಲಂಗ ಐತಲ್ಲ ಅದು 140. ವಾವ್ವಾ ಎಷ್ಟು ತುಟ್ಟಿ ಹೇಳ್ತೀಯಪ್ಪ ನೀನು ಬಹುತ್ ಜಾದಾಗೆ ಆಯ್ತು ಥೋಡ ಕಮ್ ಕರ ಅರೇ ಬಹುತ್ ಜಾದಾಗೆ ಆಯ್ತು ದುಡ್ಗೆ ಪೈಸಾ ಕಮ್ಗೆ ಕರ್ಗೆ ಮಾಡಿ ನೀವು ಅಂದ್ರೆ ಯಾರು ತಗೊಂತಾರೆ ಮೊನ್ನೆ ನಮ್ದು ದುರ್ಗದಲ್ಲಿ ಹೋಗ್ಬಿಟ್ಟು ನಮ್ದು ಅಮಿಜಾನ್ಗೆ 2 ಲಂಗಾದು ತಗೊಂಡಿದ್ದೆ ಬರೀ 110 ರೂಪಾಯಿ 110 ರೂಪಾಯಿ 2 ದೋನ್ ಲಂಗಾಗೆ ತಗೊಂಡಿದ್ದೆ ನಾನು ಅವಾಗೆ ತಗೊಳ್ಳಿಲ್ಲ ಈಗ ಕೇಳೋದು ನೀವು 140 ರೂಪಾಯಿಗೆ ಹೇಳ್ತೀರಿ ಅಲ್ಲಕ್ಕ ನೀವು ಅಂಗಡಿಗೆ ಹೋಗಿ ತಗೊಂಡಿದ್ದೆ 110 120 ರೂಪಾಯಿ ಕೊಡ್ತಾರ. ನಾವು 10 ಊರು ಮಾರ್ಬೇಕು, ಪೆಟ್ರೋಲ್ ಖರ್ಚು ತೆಗಿಬೇಕು. ಅಲ್ಲ ನಮ್ಗ ಹೋಲ್ಸೇಲ್ ನಂಗೆ ಹಂಗ್ ಬಿದ್ದಿರಂಗಿಲ್ಲ ಗೊತ್ತನ. ನೋಡ್ರಿ ವಿಚಾರ ಮಾಡ್ರಕ್ಕ, ನಂಗೇನಿದ್ರ ಬಾ ಉಳಿಯಂಗಿಲ್ಲಕ್ಕ. ಏನ ಆ ಉರ್ಮಂಚ್ ಕಲರ್ ಲಂಗ ಕುಡಿಲೆ ಉರ್ಮಂಚ್ ಕಲರ್ ಅಲ್ಲ ರೇಣಕ ಗುಲಾಬಿ ಬಣ್ಣದ ಅದ ಒಂದ್ ಕೊಡೆ ಪೈಲೆ ಅಡ್ಡಿಲ್ಲ ಉದ್ದೆಗೆ ಐತಿ ಅಗಲೆಗೇನ ಐತಿ ಅಕ್ಕ ಅದು 7 ತುಂಡಿನ ಲಂಗ 160 ರೂಪಾಯಿ. ಚಲೋ ಐತೆ ಅಣ್ಣ ನೀರಾಗ ಹಾಕಿಂದ ಹುಡುಕ್ತೈತಿ ಏನ ಭಾಳಷ್ಟು ಹುಡುಗ ಬಟ್ಟೆ ಅಲ್ಲದ ಹುಡುಗದಲ್ಲ ಅದ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ನೀರಾಗ ಹೆಂಗ್ ಹಾಕ್ತಿರಿ ಹಂಗಂಗ್ ಕ್ವಾಲಿಟಿ ದಪ್ಪಕತಿ ಇನ್ನೂ ಚಲೋ ಬರ್ತತಿ. ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ನಾನು ಇದ ಊರಿಗೆ ಮಾರಾಕ್ ಬರ್ತಿರ್ತೇನೆ. ಏನಾರ ಹಂಗಿತ್ತಂದ್ರೆ ನೀವು ನನಗೂ ವಾಪಸ್ ಕೊಡುವಂತೀರಿ, ಅದಕ್ಕೇನಂತ. ಇವು ಯಾವ ಲಂಗ ಅಡ್ಡಿಲ್ಲ ಚಲೋ ಅದಾವು ಅಡ್ಡಿಲ್ಲ ಚಲೋ ಅದಾವು ನೋಡ್ಪತಿ ನಂಗೆ 2 ಬೇಕಪ್ಪ. ಕಾಲೊಳೆ ನಮ್ಗೆ ನಡಿವತ್ನ ತೊಡ್ರ ಬಿಡ್ರ ಅದ್ರ ಗಾವಾಗದಲ್ಲ. ನಂಗೆ 2 ಬೇಕು. 7 ತುಂಡಿಂದೆ ಕೊಡು ಗಾವಕತಿ. ಕೊಡೋದು ಹೇಳೋಣ ರೇಟ್ ಅಲ್ವೇ 170 ಹೇಳ್ಬೇಕಿತ್ತು ಅಂತ 160 ಹೇಳೀನಿ. ಇನ್ನು ಕೊಡೋದು ಹೇಳು ಅಂತೀರಿ. ನೀನಲ್ಲ ಕೇಳ್ರಿ, ನೀವು ಕೇಳ್ರಿ ನೋಡೋಣ. 110 ರೂಪಾಯಿ ಕೊಡ್ತೇನೆ. ತೆಗಿರ್ಬೇಕ 110 ರೂಪಾಯಿ ಅಂತ ನಿಮ್ಮ ಅಲ್ಲ ಹಂಗೆ ಹೆಂಗ್ ಬರ್ತೈತೆ ಅಕ್ಕ? ತೆಗಿರ್ಬ ಬರೋದಿಲ್ಲ. ನೀವು ಏನ್ ತಗೊಳಾರ ಇಲ್ಲಕ್ಕ, ಬರೇ ನೋಡಿ ಇಡಾರ. 110 ರೂಪಾಯಿಗೆ ಸಾಧ್ಯನೇ ಇಲ್ಲ. 150 ರೂಪಾಯಿ ಲಾಸ್ಟ್. ಅದ್ರ ಮ್ಯಾಗ 1 ರೂಪಾಯಿ ಕಮ್ಮಿ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. 150 ರೂಪಾಯಿ ಒಂದು ಲಂಗ ತಗೋತೀನಿ ಅಂದ್ರೆ ಹೇಳ್ರಿ ಬೇಕಾರೆ 2 ಲಂಗ 300 ರೂಪಾಯಿ ತಗೋ. ಅಂತ ರೇಟ್ ಹೇಳ್ತೀಯಪ್ಪ. ಮನೆ 80 ರೂಪಾಯಿ ಕೊಡ್ತಂದೆ ನಾನು ಈಗ ಒಂದು 2 ವರ್ಷದಿಂದ. ಅಲ್ಲಕ್ಕ 2 ವರ್ಷದ ಹಿಂದ ಅಂತಿ, 2 ವರ್ಷದಿಂದ 80 ರೂಪಾಯಿ ಕೊಟ್ಟಿದ್ದಾರು. ಈಗ ಹೇಳಕ್ಕ ಎಲ್ಲ ತುಟ್ಟಿಗೆ ಯುದ್ಧ ನಡೆಯಾಕತ್ತಲ್ಲಿ. ಇರಾಕು ಇರಾನ್ಯಾಗ ಯುದ್ಧ ನಡೆಯಾಕತ್ತಲ್ಲ, ಅದಕ್ಕೆ ರೇಟ್ ಹೆಚ್ಚಿಗೆ ಮಾಡ್ಯಾರ ಎಲ್ಲ. ವಾ ದೇವ್ರೆ, ಇರಾಕ್ ಯುದ್ಧ ಇರಾನ್ಯಾಗ ಯುದ್ಧ ನಡೆಯಕತ್ತಿದ್ದಕ್ಕೆ ಸಿಲಿಂಡರ್ ರೇಟ್ ಹೆಚ್ಚಿಗೆ ಮಾಡ್ಯಾರ ಆತು. ನೀವು ನಿಮ್ ಲಂಗದ ರೇಟ್ ಹೆಚ್ಚಿಗೆ ಮಾಡಿರ ಯಾಕೆ ಹೋಗ್ಬಿಡ್ತೀಯಪ್ಪ ನೀನು? ಸಿಲಿಂಡರ್ದು ಇನ್ನು ಮತ್ತೆ ಅದ್ರ ದರ ಬೇರೆ ಆಗಿರ್ಬೇಕು. ಇಲ್ಲಿ ಬೇಕಾ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗೈತಿ, ಟೈಲ್ಸ್ ರೇಟ್ ಹೆಚ್ಚಿಗೆ ಆಗೈತಿ, ಕಬ್ಬಣದ ರೇಟ್ ಹೆಚ್ಚಿಗೆ ಆಗೈತಿ, ಸಿಮೆಂಟ್ ರೇಟ್ ಹೆಚ್ಚಿಗೆ ಆಗೈತಿ. ಎಲ್ಲ ಸರಬರಾಜು ನಿಂತ್ಬಿಟ್ಟಾವು. ಆ ಕಡೆ ದೇಶದಿಂದ ಈ ಕಡೆಗೆ ಬರ್ತಿದ್ವಲ್ಲ ಅವೆಲ್ಲ ನಿಂತ್ಬಿಟ್ಟಾವು. ಈಗ ಇದು ಬಟ್ಟಿನೂ ಹಂಗ ಮತ್ತೀಗ ಎಲ್ಲ ನಿಂತಂಗ ಆಗ್ಬಿಟ್ಟಾವು. ಹಂಗಾಗಿ ಎಲ್ಲಾದ್ರೂ ರೇಟ್ ಜಂಪ್ ಆಗೈತಿ. ನೋಡ್ಬೇ ನೀ ಬೇಕಾದ್ ಹೇಳ್ಕೋಬೇಕಾ, ನಾನು 150 ರೂಪಾಯಿ ಕಮ್ಮಿ ಕೊಡುದಿಲ್ಲ. ಮತ್ತೆ ಅದೇ ಅದು ಫಿಕ್ಸ್ ಅದ್ ರೇಟ್. ಇವು ಯಾವ ಏನ ಎಲ್ಲೆಲ್ಲ ಯುದ್ಧ ಮಾಡಕ್ ಹೋಗಿ ಏನೇನ್ ಪಜಿತಿ ಆಗಕತ್ತೆ ಇವತ್ತ ಒಂದಕ್ಕೊಂದು ಏನೇನ್ ಚೈನ್ ಸಿಸ್ಟಮ್ ಐತಿ ಇದು ಇನ್ನು ಏನೇನ್ ಹೆಚ್ಚಿಗೆ ರೇಟ್ ಆಕತ್ತೋ ಏನು ನೋಡ್ರಿ. ಇರಾಕು ಇರಾನ್ ಯುದ್ಧ ನಡೆಯಕತ್ತಿದ್ದಕ್ಕೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡಿಲ್ಲ. ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆತು. ಆಮ್ಯಾಗ ಕಾಯಿಪಲ್ಲೆ ಬ್ಯಾಳಿ ಇತ್ತು, ಎಣ್ಣೆ ಎಲ್ಲದ ರೇಟ್ ಹೆಚ್ಚಿಗೆ ಆಗಕತ್ತತಿ. ಅದು ಕರೆ ಅನ್ನಪ್ಪ. ಆತೋಪ ನನ್ಗ 8 ತುಂಡಿನ ಲಂಗ 180 ಅಂದೆಲ್ಲ. 180 ತಂದಿಯಲ್ಲ 150 ರೂಪಾಯಿ ಮಾಡಿಕೊಡು, ಕೊಟ್ರು ತಗೋತೆ. ಅದಾದ್ರೆ 160 ರೂಪಾಯಿ ಇದೆ. 20 ರೂಪಾಯಿ ನಾನು ಇನ್ನೂ 170 ಹೇಳ್ಬೇಕಂದಕಿ ಅಂದವ. ಇರ್ಲಂತ 20 ಬಿಡ ಒಮ್ಮೆ ಏಕದಮ್ 160 ರೂಪಾಯಿ ಕಮ್ಮಿ ಇಲ್ಲ. 320 ರೂಪಾಯಿ 2 ಲಂಗ ನಿಮ್ದು 8 ತುಂಡಿಂದ, ಅವ್ರದ್ದು 300 ರೂಪಾಯಿ. ನೀವು ಎಷ್ಟು ತಗೋತೀರಿ ಅಕ್ಕಾರ? ನಂಗ್ ಬ್ಯಾಡ್ ಬಿಡಪ್ಪ ಅದ ಲಂಗ. ಅಲ್ಲಿಂದ ಕರ್ಕೊಂಬಂದಾರ ನೀವು. ಕರ್ಕೊಂಬಂದ್ ನೋಡಿದ್ದಕ್ಕೂ ಇಳಿಸಿದ್ದಕ್ಕೂ ಏನ್ ಹಂಗ ಕಳ್ಸಕತ್ತೇವೆ? ಅದಿಲ್ಲ 2 ಮಂದಿ 3 ಮಂದಿ ವ್ಯಾಪಾರ ಮಾಡಿದ್ರು. ತಗೋಬೇಕಿತ್ತು. ನಮ್ಮ ಅತ್ತಿ ಹಣ ಎತ್ಲಿ ಅವ್ವ ಒಂದ್ ಲಂಗ ತಗೊಂಡ್ರೆ ಹೊಯ್ಕೊಂತತಿ. ಈಗ ಅದು ಅಲ್ದೇ ರೊಕ್ಕಿಲ್ ಬಿಡ ಯವ್ವ. ಇನ್ನು ಈಗ ನೋಡಿ ನಾ ಶುಕ್ರವಾರ ಸಂಘ ಕಟ್ಟಬೇಕು 1200 ರೂಪಾಯಿ. ಎಲ್ಲಿಂದ ಕಟ್ಟೋದೇ ಇವತ್ತಾಗ ಬೇಡ. ಇರೋ ಲಂಗನ ಸಾಕು, ಲಂಗ ಪಂಗ ಏನ್ ಬೇಡ. ಕ್ಯಾ ಪತಿ ತಗೊಳೋದಿಲ್ಲ? ನನ್ನ ಕಡೆ ಯಾರು ಲಕ್ಷ ಕೊಟ್ಟಿಲ್ಲ. ಮೆಲ್ಲಕ್ಕೆ 2 ಲಂಗ ಇಟ್ಕೊಂಡ್ಬಿಡ್ತೀನಿ. ನೀನೇ ನಂಗೆ ಬೇಡ ಲಂಗ ಬೇಡ. ನಮ್ದು ದುರ್ಗದ ಬೈಲಲ್ಲಿ ತಗೊಂತೀವಿ. 110 ರೂಪಾಯಿದು ಕೊಡ್ತಾರೆ. ಅವರು ಅಮಿಜಾನ್ಗೆ ತಗೊಂಡು ಬಂದಿದ್ದೀನಿ ಅಲ್ಲ. ಇಲ್ಲಿ ಮತ್ತೆ 30 ರೂಪಾಯಿಗೆ ಜಾಸ್ತಿಗೆ ಆಗ್ತಾ ಇದೆ. 30-40 ರೂಪಾಯಿಗೆ ಬೇಕಾದ್ರೆ ತಗೋರಿ. ಹೊತ್ತು ಮಾರ್ತಾರ ಮತ್ತೆ ಗಾಡಿ ಮೇಗಿಂತ ರೇಟ್ ತೆಗಿದ್ ಬೇಡನು. ಖುಷಿ ಅಂತದ್ದು ಅಕ್ಕ. ಅವ್ರಿಗೆ ಬೇಡ ಅಂತಪ್ಪ ನಂಗೆ ಕೊಡು. ಆಮೇಲೆ ಈಕಿ ತಗೋತಾ ತಗೊಡು. ನಾ ಹೇಳಿಲ್ಲ ಯಾಕ, ನೋಡೋದು 8 ಮಂದಿ, ತಗೊಳೋದು ಒಬ್ರ ಇಬ್ರು ಅಷ್ಟೇ. ನೋಡಪ್ಪ ನೀ ಬಾಳ ಮಾತಾಡಕೋಬೇಡ. ಇಳಿಸಿದ್ದಕ್ಕೂ ಇಬ್ರು ತಗೊಂಡ್ರ ಇಲ್ಲಿಗ ಅನ್ನಕ್ಕಿಟ್ಟನ್ ತಡಿಯಕ ಬಂದೆ. ಒಲೆ ಆರಿಸ್ಬರ್ತೇನೆ. ಅಕ್ಕ ಏನಣ್ಣ ಲಂಗ ಬಿದ್ದತ್ ನೋಡಕ್ಕ ಅಲ್ಲಿ. ನಮ್ಮ ಹಣೆ ಬಾರ. ಅವ ಅಕ್ಕ ಅಂದ ತಕ್ಷಣ ಹೆದರಿ ಕೈ ಬಿಟ್ಬಿಟ್ಟೆ. ನೋಡೇ ಇಲ್ಲ ನಾನು. ತಗೊಳ್ಳೋಣ, ಹುಷಾರಾಗಿಟ್ಕೋ. ನೋಡಾತೀನಿ, ನನಗೂ ಗೊತ್ತಾಗಿಲ್ಲಪ್ಪ ಕೈಯಿಂದ ಜರ್ದತಿ ಅಲ್ಲ ಬಿಡಾಡಿ. ಲಂಗ ಕದಿಬೇಕಂತ ಮಾಡಿದ್ಲ ಏನ? ಇರ್ಲಿ ಬಿಡಕ್ಕ ಇರ್ಲಿ. ಇದು ತೋರಿ ಆಕ ರೊಕ್ಕ ಕೊಡ್ರಿ ಪಡ